ಆ ಮನೆಯಲ್ಲಿ ಸಂಭವಿಸ್ತಾ ಇರೋ ವಿಚಿತ್ರ ಘಟನೆಗಳಿಗೆ ಕಾರಣ ಏನು? ಈ ಪ್ರಶ್ನೆಗೆ ಮನೆ ಮಾಲೀಕ ಉಮೇಶ್ ಶೆಟ್ಟಿ ಹೇಳೋದು ಸ್ಕೂಟರ್ ಪ್ರಸಾದ 3 ತಿಂಗಳ ಹಿಂದಿನ ಸ್ಟೋರಿ. ಆದ್ರೆ ಅವರ ಪತ್ನಿ ಹೇಳೋದು ದೈವಾರಾಧನೆಯ ಕತೆ. ಅಮಾನುಷ ಶಕ್ತಿಯ ಕಾಟ 3 ತಿಂಗಳ ಹಿಂದೆ ಮನೆ ಸೇರಿತ್ತು ವಿಚಿತ್ರ ವಸ್ತು. ದುಷ್ಟ ಶಕ್ತಿ ಮನೆ ಸೇರಿದ್ದು ಹೇಗೆ? ಏನ್ ಹೇಳುತ್ತೆ ಕುಟುಂಬ? ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಈ ಮನೆಗೆ ಸದ್ಯ ಆತಂಕ, ಅಚ್ಚರಿ ಎಲ್ಲದಕ್ಕೂ ಕಾರಣವಾಗ್ತಾ ಇರೋದು. ರಾತ್ರಿ ಆದ್ರೆ ಸಾಕು ಎಲ್ಲಿ ಏನಾಗುತ್ತೋ ಅನ್ನೋ ಜೀವ ಭಯದಲ್ಲಿ ಈ ಮನೆಯ ಕುಟುಂಬ ಸದಸ್ಯರು ದಿನ ದೂಡ್ತಿದ್ದಾರೆ. ಗಂಡ ಹೆಂಡತಿ 2 ಹೆಣ್ಣು ಮಕ್ಕಳು ಅಮಾನುಷ ಶಕ್ತಿ ಕಾಟಕ್ಕೆ ಕಂಗಾಲಾಗಿದ್ದಾರೆ. ಇದೀಗ ಬಾಲಕಿ ಮೊಬೈಲ್ನಲ್ಲಿ ಸೆರೆ ಹಿಡಿದಿರೋ ಫೋಟೋವೊಂದು ಅವರ ಭಯವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಕಳೆದ 18 ವರ್ಷಗಳಿಂದ ಈ ಕುಟುಂಬ ಇದೇ ಮಾಲಾಡಿ ಗ್ರಾಮದಲ್ಲಿ ವಾಸವಾಗಿದೆ. ಆದ್ರೆ ಯಾವತ್ತೂ ಇರದಂತ ಇಂಥದ್ದೊಂದು ಸಮಸ್ಯೆ ಕಳೆದ 3 ತಿಂಗಳಿನಿಂದ ಶುರುವಾಗಿರೋದು ಯಾಕೆ? 3 ತಿಂಗಳಿನಿಂದ ನಿಜಕ್ಕೂ ನರಕ ಯಾತನೆ ಅನುಭವಿಸ್ತಾ ಇರೋದು ಯಾಕೆ ಈ ಕುಟುಂಬ? ಗಾಡಿಯಲ್ಲಿ ಒಂದು ಪ್ರಸಾದ ಇಟ್ಟಿದ್ದು ಒಂದು ತಿಂಗಳಿಂದ. ಆ ನಂತರ ಪ್ರಸಾದ ಒಳಗೆ ಹೋಯ್ತು ನಂದು. ಆ ಗಾಡಿಯಲ್ಲಿ ಪ್ರಸಾದ ಬಂದ ಮೇಲೆ ಈ ಥರ ಆಯಿತು. ಆ ಗಾಡಿಯಲ್ಲಿ ಪ್ರಸಾದ ಅಂತ ಹೇಳ್ತಾರೆ, ಅದು ಎಲ್ಲಿಯ ಪ್ರಸಾದ? ಯಾರು ಇಟ್ಟಿದ್ದು? ಅದು ಯಾರು ಇಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ. ನಾನು ಗಾಡಿಯಲ್ಲಿ ಕೆಲಸದಲ್ಲಿ ಒಂದು ಕಡೆ ಇಟ್ಟರೆ ಅಲ್ಲಿ ಹಿಂದೆ ಬಂದು ಇಟ್ಟುಕೊಂಡು ಹೋಗ್ತಾರೆ. ಅಲ್ಲಿ ಹೋಟೆಲ್ಗೆ ಚಹಾ ಕುಡಿದು ಹೋದರೆ ಅಲ್ಲಿ ನಾನು ಚಹಾ ಕುಡಿದು ಬರುವಾಗ ಅಲ್ಲಿಗೆ ಅದರಲ್ಲಿ ಪ್ರಸಾದ ಇರ್ತದೆ. ಒಮ್ಮೆ ಇಡುವುದಲ್ಲ, ತುಂಬ ಸಲ, ತುಂಬ ದಿವಸ, ಒಂದು ದಿವಸಕ್ಕೆ ಒಂದು ಇಡ್ತಾರೆ ಅವರು. ಆ ಥರ ಕೆಲಸ ಮಾಡ್ತಿದ್ದಾರೆ. ಈಗ ಪ್ರಸಾದವನ್ನು ನೀವು ಮನೆ ಒಳಗಡೆ ಹಾಕಿಕೊಂಡು ಫಸ್ಟಿಗೆ ನನ್ನ ಕಿಸೆಯಲ್ಲಿ ಹಾಕಲಿ ಬಿದ್ದರು, ಗೊತ್ತಾಗೋದಿಲ್ಲ. ನಾನು ನಿಂತು ಯಾರ ಹತ್ರ ಮಾತಾಡಿದ್ರೆ ಕಿಸೆ ಹಾಕಿ ಬಿಡ್ತೀನಿ. ಅವರು ಇದ್ದಾರಾ ಇಲ್ಲ ಅಂತ ನಮ್ಗೆ ಕಾಣುವುದಿಲ್ಲ. ಮನೆಗೆ ಬಂದಾಗ ಬಟ್ಟೆ ಒಗೆಯುವಾಗ ಇವಳಿಗೆ ಸಿಗ್ತದೆ. ಮನೆಯೊಳಗೆ ಸೇರಿದ ಪ್ರಸಾದದಂತ ವಸ್ತುವೊಂದರಿಂದಲೇ ಇದೆಲ್ಲ ಆಗ್ತಾ ಇದೆಯಾ? ಹೀಗೆ ಮನೆಯೊಳಗೆ ಸೇರಿದ ಪ್ರಸಾದದ ವಸ್ತುವಿನಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂತ ಉಮೇಶ್ ಶೆಟ್ಟಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆದ್ರೆ ಇವರ ಪತ್ನಿ ಹೇಳೋದೇ ಬೇರೆ. ಆಕೆಯ ಪ್ರಕಾರ ತಮ್ಮ ಮನೆಯಲ್ಲಿ ಈ ರೀತಿಯ ವಿಚಿತ್ರ ಘಟನೆಗಳು ನಡೀತಾ ಇರೋದಕ್ಕೆ ಮತ್ತೊಂದು ಕಾರಣ ಇದೆಯಂತೆ. ಆ ಕಾರಣ ಏನು ಅಂದ್ರೆ, ತಾಯಿ ಮನೆಯಲ್ಲಿ ಉಂಟು, ಅದು ಬಂದಿದೆ ಅಂತ ಕೇಳಿ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಮಂತಿರಿದೆ, ಅದು ದೈವ ಬಂದಿದೆ ಅಂತ ಹೇಳಿದ್ದಾರೆ. ಮೊನ್ನೆ ನಿನ್ನೆ ಇವತ್ತು ಸಹ ಕೇಳಿದ್ದಾರೆ. ಮೊನ್ನೆ ನಾವು ಹೋಗಿ ಕೇಳಿದ್ದೇವೆ. ಅವತ್ತು 10 ತಿಂಗಳು ಕೇಳುವಾಗಲ ಹೇಳಿದದೇ ಮನೆ ಒಳಗೆ ಇದ್ದದನ್ನು ಹೊರಗೆ ಹಾಕ್ಬೇಕಂತ. ಪೂಜೆ ಮಾಡ್ಬೇಕಂತ, ಅದನ್ನು ನಾವು ಒಳಗೆ ತರಬೇಕಂತೆ, ಇದನ್ನು ಒಳಗೆ ಹಾಕ್ಬೇಕಂತ. ಇಲ್ಲಿ ಇರುವುದು ಬೇರೆ, ಇಲ್ಲಿ ಇರುವುದು ಬೇರೆ, ನಮ್ದಲ್ಲ, ನಮ್ದು ಹೊರಗೆ ಇದ್ದಲ್ಲ. ನಿಮ್ಮನ್ನ ಆಗದೇ ಇರೋರು ಏನಾದ್ರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವರ ಬಗೆಯಲ್ಲಿ ಯಾರು ಸಹ ನನಗೆ ಗೊತ್ತಿಲ್ಲ, ನಮಗೆ ಯಾರೂ ಇಲ್ಲ. ಎಸ್, ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಕಳೆದ 7 ವರ್ಷಗಳಿಂದ ದೈವಾರಾಧನೆ ನಿಂತಿದೆಯಂತೆ. ಆದ್ರಿಂದಲೇ ಇದೆಲ್ಲವೂ ಆಗ್ತಿದೆ ಅನ್ನೋದು ಉಮೇಶ್ ಶೆಟ್ಟಿ ಪತ್ನಿ ಹಾಗೂ ಮಗಳ ನಂಬಿಕೆ. ದೇವರನ್ನ ನೀವು ನಂಬ್ತಾ ಇದ್ರ ಮನೆಯಲ್ಲಿ? ಅಜ್ಜಿ ಮನೆಯಲ್ಲಿ ಇದು ಮಾಡ್ತಿದ್ರು. ಈಗ ಅದಕ್ಕೆ 7 ವರ್ಷದಿಂದ ಎಂತ ಸಹ ಮಾಡ್ತಿಲ್ಲ. ಹಾಗೆ ಇಲ್ಲಿಗೆ ಬಂದಂತ ಅನಿಸ್ತದೆ. ನಾವೇ ಫ್ಯಾಮಿಲಿಯವರು ಯಾರು ಸಹ ಹೋಗ್ತಿರ್ಲಿಲ್ಲ. ನಾವು ಹತ್ತಿರ ಇದ್ದೀವಿ ಅಂತ ಹೋಗ್ತಿದ್ವಿ. ಇಲ್ಲ, ಒಮ್ಮೊಮ್ಮೆ ಅಜ್ಜಿ ಬಂದರೆ ಅಜ್ಜಿನ ಜೊತೆ ಹೋಗ್ತೇವೆ. ಹಾಗೆ ಇವರು ಕಡಿಮೆ ಬರುವುದು, ಏನಾದರೂ ಇದ್ರೆ ಮಾತ್ರ. ಪೂಜೆ ಮಾಡ್ತಾ ಇದ್ದಾರೆ? ಇಲ್ಲ, ಎಷ್ಟು ಟೈಮ್ ಆಯ್ತು? 7 ವರ್ಷ ಆಯಿತು. ಈಗ ಅದೇ ನಮ್ಮ ಮನೆಯಲ್ಲಿ ಇರುವುದಂತ ಹೇಳ್ತಿದ್ದಾರೆ. ಆದರೆ ಒಳಗಿರುವುದು ಬೇರೆ ಅಂತೆ, ಹೊರಗೆ ಉಂಟಂತೆ. ಈಗ ಅದರ ಜೊತೆ ಒಂದು ಪ್ರೇತ ಇದೆ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ನಿಗೂಢತೆಗಳು, ಅಸ್ಪಷ್ಟತೆಗಳು ಇದ್ರೂ ಕೂಡ ಅಲ್ಲಿ ನಡೀತಾ ಇರುವ ಘಟನೆಗಳು ಮಾತ್ರ ಆತಂಕ, ಅಚ್ಚರಿಗೆ ಕಾರಣವಾಗ್ತಾ ಇರೋದು ಸುಳ್ಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.